ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಸಂತ್ರಸ್ತೆಯ ರಕ್ಷಣೆಯಾಗಿದೆ. ಬಹಳ ಮಹತ್ವದ ಡೆವಲಪ್ಮೆಂಟ್. ಒಂದು ಕಡೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗಾಗಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಅದರ ತೀರ್ಪು ಕೆಲವೇ ಕ್ಷಣದಲ್ಲಿ ಬರೋದು ಬಾಕಿ ಇದೆ. ಅಷ್ಟರಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ. ಕೆಆರ್ ನಗರದಲ್ಲಿ ಕಿಡ್ನಾಪ್ ಆಗಿದ್ದಂತಹ ಸಂತ್ರಸ್ತೆಯ ರಕ್ಷಣೆಯಾಗಿದೆ. ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಆಕೆಯನ್ನ ರಕ್ಷಣೆ ಮಾಡಲಾಗಿದೆ. ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಎಸ್ಐಟಿಯ ಪೊಲೀಸರು. ಎಲ್ಲಿದ್ಲು ಆ ಮಹಿಳೆ? ಬಹಳ ಪ್ರಮುಖವಾದಂತಹ ಮಾಹಿತಿ. ರೇವಣ್ಣ ಆಪ್ತ ಸಹಾಯಕ ರಾಜಶೇಖರ್ ತೋಟದ ಮನೆಯಿಂದ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ. ಬಹಳ ಗಂಭೀರವಾದಂತಹ ವಿಚಾರ, ಬಹಳ ಪ್ರಮುಖವಾದಂತಹ ವಿಚಾರ. ಆಕೆ ಎಲ್ಲಿಂದ ರಕ್ಷಣೆ ಆದ್ಲು ಅನ್ನುವಂಥದ್ದು. ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿರುವುದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಆಪ್ತ ಸಹಾಯಕ ರಾಜಶೇಖರ್ ತೋಟದ ಮನೆಯಿಂದ ರಕ್ಷಣೆ ಮಾಡಲಾಗಿದೆ. ಏಪ್ರಿಲ್ 29ನೇ ತಾರೀಕು ಸಂತ್ರಸ್ತೆಯನ್ನ ಆಕೆಯ ಮನೆಯಿಂದ ಕರ್ಕೊಂಡು ಹೋಗಲಾಗಿತ್ತು. ರೇವಣ್ಣ ಸಂಬಂಧಿ ಸತೀಶ್ ಬಾಬು ಆಲ್ರೆಡಿ ಪ್ರಕರಣದಲ್ಲಿ A2 ಅರೆಸ್ಟ್ ಆಗಿದ್ದಾರೆ. ಆತ ಮಹಿಳೆಯನ್ನ ಕರ್ಕೊಂಡು ಹೋಗಿದ್ದ. ಆಗಿನಿಂದಲೂ ಕೂಡ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಆಪ್ತ ಸಹಾಯಕ ರಾಜಶೇಖರ್ ತೋಟದಲ್ಲಿ ಆ ಮಹಿಳೆಯನ್ನ ಇರಿಸಲಾಗಿತ್ತು. ಸಂತ್ರಸ್ತೆಯ ಮಗ ಕೆಆರ್ ನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದು. ಸಂತ್ರಸ್ತೆ ಪತಿಯೊಂದಿಗೆ ಸದ್ಯ ಮೈಸೂರು ಪೊಲೀಸರು ನಿಟ್ಟುಸಿರು ಬಿಟ್ಟಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮಹತ್ವದ ಮಾಹಿತಿ ಇದು. ಒಂದು ಕಡೆ ನಿರೀಕ್ಷಣಾ ಜಾಮೀನಿನ ಆದೇಶ ಕೆಲವೇ ಕ್ಷಣದಲ್ಲಿ ಹೊರಗಡೆ ಬರೋದು ಬಾಕಿ ಇದೆ. ಆ ಮಧ್ಯೆ ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದಂತಹ ಬೆಳವಣಿಗೆಯಾಗಿದೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಸಂತ್ರಸ್ತೆಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಆಕೆಯನ್ನ ರಕ್ಷಣೆ ಮಾಡಲಾಗಿದೆ. ಆಕೆಯನ್ನ ಎಲ್ಲಿಂದ ರಕ್ಷಣೆ ಮಾಡಿದ್ದು ಅನ್ನೋದೇ ಇಲ್ಲಿ ಬಹಳ ಪ್ರಮುಖವಾಗಿರುವಂತಹ ವಿಚಾರ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಆಪ್ತ ಸಹಾಯಕ ರಾಜಶೇಖರ್ನ ತೋಟದ ಮನೆಯಿಂದ ರಕ್ಷಣೆ ಮಾಡಲಾಗಿದೆ. ರಕ್ಷಣೆ ಮಾಡಲಾಗಿರೋದು ಎಚ್ ಡಿ ರೇವಣ್ಣ ಅವರ ಆಪ್ತ ಸಹಾಯಕನ ತೋಟದ ಮನೆಯಿಂದ. ಏಪ್ರಿಲ್ 29ನೇ ತಾರೀಕು ಸಂತ್ರಸ್ತೆಯನ್ನ ಆಕೆಯ ಮನೆಯಿಂದ ಕರ್ಕೊಂಡು ಹೋಗಲಾಗಿತ್ತು. ಈ ಬಗ್ಗೆ ಸಂತ್ರಸ್ತೆಯ ಪುತ್ರ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ರು. ಕರ್ಕೊಂಡು ಹೋಗಿದ್ದು ಸತೀಶ್ ಬಾಬು. ರೇವಣ್ಣ ಅವರು ಕರೆಯೋಕ್ ಹೇಳಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋದ್ರು ಆಕೆಯನ್ನ. ಅಲ್ಲಿ ಆಕೆಯನ್ನ ಆವತ್ತು ಕರ್ಕೊಂಡು ಹೋಗಿ ಹುಣಸೂರು ತಾಲೂಕಿನ ಈ ಕಾಳೇನಹಳ್ಳಿಯಲ್ಲಿ ಮಾಜಿ ಸಚಿವ ರೇವಣ್ಣ ಅವರ ಆಪ್ತ ಸಹಾಯಕನಾಗಿರುವಂತಹ ರಾಜಶೇಖರ್ನ ತೋಟದಲ್ಲಿ ಇರಿಸಲಾಗಿತ್ತು. ಸಂತ್ರಸ್ತೆಯ ಮಗ ಕೆಆರ್ ನಗರ ಠಾಣೆಯಲ್ಲಿ ಏನ್ ದೂರನ್ನ ದಾಖಲು ಮಾಡಿದ್ದು, ಅದಾದ ನಂತರ ಎಸ್ಐಟಿ ಟೀಮ್ ವಿವಿಧ ಟೀಮ್ಗಳಾಗಿ ವಿಂಗಡಣೆ ಮಾಡಿಕೊಂಡು ಈ ಮಹಿಳೆಯ ಪತ್ತೆಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರು. ಈ ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಕೋರ್ಟ್ನಲ್ಲಿ ಎಸ್ಐಟಿ ಪರ ವಕೀಲರು ಇದನ್ನ ಮೆನ್ಷನ್ ಮಾಡ್ತಾರೆ. ಹಗಲು ರಾತ್ರಿ ಆ ಮಹಿಳೆಯನ್ನ ನಾವು ಹುಡುಕಾಟ ಮಾಡ್ತಾ ಇದೀವಿ. ಆ ಮಹಿಳೆಯ ರಕ್ಷಣೆ ನಮಗೆ ಪ್ರಯಾರಿಟಿ. ಆ ಮಹಿಳೆಯನ್ನ ರಕ್ಷಣೆ ಮಾಡಿದ್ರೆ, ಆ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ್ರೆ ಇದೇ ರೀತಿ ಬೇರೆ ಬೇರೆ ಹೆಣ್ಣು ಮಕ್ಕಳಿಗೂ ಕೂಡ ಆಗಿದ್ಯಾ ಅನ್ನೋ ಬಗ್ಗೆ ನಮ್ಗೇನ್ ಅನುಮಾನ ಇದೆ, ಅದ್ರ ಬಗ್ಗೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಆ ಮಹಿಳೆಯ ಸ್ಟೇಟ್ಮೆಂಟ್ ನಮಗೆ ಬಹಳ ಮುಖ್ಯ. ಆ ಮಹಿಳೆಯ ಹೇಳಿಕೆಯನ್ನ ಪಡ್ಕೊಂಡ್ರೆ ಮತ್ತಷ್ಟು ಸತ್ಯಾಂಶಗಳು ಹೊರಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಜಾಮೀನು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಎಸ್ಐಟಿ ಪರ ವಕೀಲರು ಕೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ರು. ಈಗ ಅದೇ ಮಹಿಳೆಯ ರಕ್ಷಣೆಯಾಗಿದೆ. ಯಾವ ಪ್ರಕರಣದಲ್ಲಿ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೋ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು, ಆ ಮಹಿಳೆಯ ರಕ್ಷಣೆಯನ್ನ ಮಾಡಲಾಗಿದೆ. ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಮಹಿಳೆಯನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಸಂತ್ರಸ್ತೆಯ ರಕ್ಷಣೆಯಾಗಿದೆ. ಬಟ್ ರಕ್ಷಣೆ ಆಗಿರೋದು ಎಲ್ಲಿಂದ ಅನ್ನುವುದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿರೋದು ಮಾಜಿ ಸಚಿವ ರೇವಣ್ಣ ಅವರ ಆಪ್ತ ಸಹಾಯಕ ರಾಜಶೇಖರ್ ತೋಟದ ಮನೆಯಿಂದ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡೂಪುರ ನೀಡ್ತಾ ಹೋಗ್ತಾರೆ. ರವಿ, ಬಹಳ ಮಹತ್ವದ ಬೆಳವಣಿಗೆ. ಒಂದ್ ಕಡೆ ಯಾವ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿನ ತೀರ್ಪು ಹೊರಬರೋದಕ್ಕೆ ಬಾಕಿ ಇದೆಯೋ ಕೆಲವೇ ಕ್ಷಣದಲ್ಲಿ ಆ ತೀರ್ಪು ಹೊರಗಡೆ ಬರುತ್ತೆ. ಅಷ್ಟರಲ್ಲಿ ಆ ಪ್ರಕರಣದ ಸಂತ್ರಸ್ತೆಯ ಪತ್ತೆಯಾಗಿದೆ. ಯಾವ ರೀತಿ ಪತ್ತೆ ಮಾಡಿದ್ದು, ಆಕೆಯವರೆಗೆ ರೀಚ್ ಆಗಿದ್ದು ಹೇಗೆ ಎಸ್ಐಟಿ? ವಿದೇಶಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಮೇಜರ್ ಡೆವಲಪ್ಮೆಂಟ್ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಏಪ್ರಿಲ್ 2ರಂದು ರಾತ್ರಿ 9 ಗಂಟೆ ಸುಮಾರಿಗೆ ಮೈಸೂರು ಜಿಲ್ಲೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿದ್ದ ಮಹಿಳೆ ಈಗ ಪತ್ತೆಯಾಗಿದ್ದಾರೆ.
ರೇವಣ್ಣ ಅವರ ಆಪ್ತ ಸಹಾಯಕ ರಾಜಶೇಖರ್ ಅವರ ತೋಟದ ಮನೆಯಲ್ಲಿ ಈಗ ಮಹಿಳೆ ಪತ್ತೆಯಾಗಿರೋದು. ಬೆಂಗಳೂರಿನಲ್ಲಿರುವಂತಹ SIT ಪೊಲೀಸರು ಸದ್ಯ ಆಕೆಯನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸದ್ಯ ದಿಟ್ಟ ಹೆಜ್ಜೆನ ಇರಿಸಿದ್ದಾರೆ. ಹುಣಸೂರು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಇರುವಂತಹ ರಾಜಶೇಖರ್ ಅವರ ತೋಟದ ಮನೆಯಲ್ಲಿ ಇದ್ದಂತಹ ಆ ಸಂತ್ರಸ್ತೆಯನ್ನ ಸದ್ಯ ಪೊಲೀಸರು ಈಗ ರಕ್ಷಣೆ ಮಾಡಿದ್ದಾರೆ. ಇನ್ನು ರಾಜಶೇಖರ ತೋಟದಲ್ಲಿದ್ದಂತಹ ಮಹಿಳೆಯನ್ನ ಕರೆದುಕೊಂಡು ಈಗ ಬೆಂಗಳೂರಿಗೆ ನೇರವಾಗಿ ಅವರು ಬರ್ತಿದ್ದಾರೆ. ಬೆಂಗಳೂರಿನಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲೇ ಅವರು 164 ಸ್ಟೇಟ್ಮೆಂಟ್ ಅನ್ನ ಮಾಡಿಸ್ಬೇಕು ಅನ್ನೋದು ಉದ್ದೇಶ ಆಗಿದೆ. ಆ ಕಾರಣಕ್ಕಾಗಿ ಅವ್ರನ್ನ ಕರೆತರುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಆ ಸಂತ್ರಸ್ತೆಯ ಮಗ KR ನಗರ ಪೊಲೀಸ್ ಠಾಣೆಯಲ್ಲಿ ನನ್ನ ತಾಯಿ ನಾಪತ್ತೆಯಾಗಿದ್ದಾರೆ, ಏಪ್ರಿಲ್ 29 ರಾತ್ರಿ 9 ಗಂಟೆ ಸುಮಾರಿಗೆ ಆಕೆ ನಾಪತ್ತೆಯಾಗಿದ್ದಾರೆ, ದಯಮಾಡಿ ಹುಡುಕಿ ಕೊಡಿ ಅಂತ ಹೇಳಿ ದೂರನ್ನ ನೀಡುವ ಕೆಲಸಕ್ಕೆ ಅಲ್ಲಿಗೆ ರವಿ ಇಲ್ಲಿ ಆ ಮಹಿಳೆಯನ್ನ ಎಲ್ಲಿಂದ ರಕ್ಷಣೆ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸಂತ್ರಸ್ತೆಯ ಮಗ ದೂರನ್ನ ಕೊಟ್ಟಂತಹ ಸಂದರ್ಭದಲ್ಲಿ HD ರೇವಣ್ಣ ಹಾಗೆ ಸತೀಶ್ ಬಾಬು ಅವರ ವಿರುದ್ಧ ಕಿಡ್ನಾಪ್ ನ ಆರೋಪ ಮಾಡಿರೋದು. ಅದೇ ಪ್ರಕರಣದಲ್ಲಿ HD ರೇವಣ್ಣ ಅವರಿಗೆ ಸದ್ಯ ಬಂಧನದ ಭೀತಿ ಎದುರಾಗಿರೋದು. ಈಗ ಆ ಮಹಿಳೆಯನ್ನ ರಕ್ಷಣೆ ಮಾಡಿರೋದು ಕೂಡ HD ರೇವಣ್ಣ ಅವರ ಆಪ್ತ ಸಹಾಯಕ ರಾಜಶೇಖರ್ನ ತೋಟದ ಮನೆಯಿಂದ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ರವಿ. ಖಂಡಿತ ವಿದ್ಯಾಶ್ರೀ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂತ ಅಂದ್ರೆ ರೇವಣ್ಣ ಅವರ ಸಂಬಂಧಿ ಸತೀಶ್ ಬಾಬಣ್ಣ ಅವರ ಮೂಲಕವೇ ಆ ಮಹಿಳೆಯನ್ನ ಕರೆದುಕೊಂಡು ಹೋಗ್ಲಾಗಿತ್ತು. ಒಂದು. ಎರಡನೇದು, ಈಗ ಸಿಕ್ಕಿರೋದು ಕೂಡ ರೇವಣ್ಣ ಅವರ ಆಪ್ತ ಸಹಾಯಕ ರಾಜಶೇಖರ್ ಅವರ ತೋಟದ ಮನೆಯಲ್ಲಿ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸಂತ್ರಸ್ತೆಯ ಮಗ ನೀಡಿದಂತಹ ದೂರಿಗೆ ಈಗ ಪೂರಕವಾದಂತಹ ಅಂಶಗಳು ಲಭ್ಯ ಆಗ್ತಿದೆ. ಈ ಒಂದು ಪ್ರಕರಣದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ರೇವಣ್ಣ ಅವರ ಕುಟುಂಬದವರೇ ಆ ಮಹಿಳೆಯನ್ನ ಅಪಹರಿಸಿದ್ರು ಅನ್ನೋದು ಈಗ ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಪ್ರಮುಖವಾಗಿ ಇಲ್ಲಿ ಗಮನಿಸ್ತಿರುವುದು ವಿಷಯ ಅಂತ ಅಂದ್ರೆ ಈ ಸತೀಶ್ ಬಾಬು ರೇವಣ್ಣ ಅವರ ಸಂಬಂಧಿಯಾಗಿರ್ತಾನೆ. ರೇವಣ್ಣ ಅವರ ಸಂಬಂಧಿಯಾಗಿರುವಂತಹ ಸತೀಶ್ ಬಾಬು ಸ್ಪ್ಲೆಂಡರ್ ಬೈಕ್ ನಲ್ಲಿ ಆಕೆಯನ್ನ ರಾತ್ರಿ ಅಂದ್ರೆ 29 ರಾತ್ರಿ 9 ಗಂಟೆ ಸುಮಾರಿನಲ್ಲಿ ಕರೆದುಕೊಂಡು ಹೋಗಿದ್ದ ಅಂತ ಹೇಳಿ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ KR ನಗರ ಠಾಣಾ ಪೊಲೀಸರು ಸತೀಶ್ ಬಾಬು A2 ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಿದ್ರು. ಇನ್ನು A1 ಆರೋಪಿಯಾಗಿರುವಂತಹ ರೇವಣ್ಣ ಅವರನ್ನು ಕೂಡ ಬಂಧಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನ ಇರಿಸಲಿಕ್ಕೆ ಮುಂದಾಗಿದ್ರು. ಒಂದ್ ವೇಳೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಆ ಮಹಿಳೆ ಇವತ್ತು ಶತಾಯಗತಾಯ ರೇವಣ್ಣ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋದು ಕೂಡ ಲೆಕ್ಕಾಚಾರ ಇತ್ತು. ಆ ನಿಟ್ಟಿನಲ್ಲಿ ಪೊಲೀಸರು ಒಂದ್ ಹೆಜ್ಜೆ ಮುಂದೆ ಹೋಗಿದ್ರು. ಆದ್ರೆ ಈ ನಡುವೆ ಬೆಂಗಳೂರಿನ ಬಂದಂತಹ SIT ಪೊಲೀಸರು ಸದ್ಯ ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಒಂದೆಡೆ KR ನಗರ ಠಾಣಾ ರವಿ, ಈಗ ಸಂತ್ರಸ್ತ ಮಹಿಳೆಯ ರಕ್ಷಣೆ ಏನೋ ಆಗಿದೆ, ಅದಕ್ಕಾಗಿ ನಾವು ಹಗಲು ರಾತ್ರಿ ಶ್ರಮವನ್ನ ಹಾಕ್ತಾ ಇದ್ವಿ ಅಂತ ಹೇಳಿ ಕೋರ್ಟ್ ನಲ್ಲಿ ಪ್ರಸ್ತಾಪ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲೂ SIT ಪರ ವಕೀಲರು ಹೇಳ್ತಾ ಇದ್ರು. ಬಟ್ ಆ ಮಹಿಳೆಯ ಕಂಡೀಷನ್ ಹೇಗಿದೆ ಇದು ಬಹಳ ಪ್ರಮುಖ ಆಗುತ್ತೆ. ಆ ಬಗ್ಗೆ ತಮಗೇನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ರವಿ? ಸದ್ಯ SIT ತಂಡದಲ್ಲಿ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೀಮಾ ಲಾಟ್ಕರ್ ಅವರೇ ಇದ್ದಾರೆ. ಸೀಮಾ ಲಾಟ್ಕರ್ ಅವರು ವಿಷಯ ತಿಳಿದಂತೆ ಸ್ಥಳಕ್ಕೆ ಹೋಗಿದ್ದಾರೆ. ಈಗ ಮಹಿಳೆಯನ್ನ ಗೌಪ್ಯ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಗೌಪ್ಯ ಸ್ಥಳದಲ್ಲಿ ಆ ಮಹಿಳೆಯ ವಿವರಣೆಯನ್ನ ಪಡೆದುಕೊಳ್ತಿದ್ದಾರೆ. ನೀವು ಸ್ವ ಇಚ್ಛೆಯಿಂದ ಹೋದ್ರು ಅಥವಾ ನಿಮ್ಮನ್ನ ಬಲವಂತವಾಗಿ ಯಾರಾದ್ರೂ ಕರೆದುಕೊಂಡು ಹೋಗಿದ್ರಾ, ಹೇಗಿದೆ ನಿಮ್ಮ ಆರೋಗ್ಯದ ಪರಿಸ್ಥಿತಿ, ನಿಮ್ಗೆ ಊಟ ಕೊಡ್ತಿದ್ರಾ, ಸಮಯಕ್ಕೆ ಸಂದರ್ಭಕ್ಕೆ ನೀರನ್ನು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ರಾ, ಯಾವ ಸಂದರ್ಭದಲ್ಲಿ ನೀವು ಆ ಕೊಠಡಿಯಲ್ಲಿ ಅಥವಾ ಈ ತೋಟದ ಮನೆಯಲ್ಲಿ ಇದ್ರಿ, ನಿಮ್ಮ ಸುತ್ತಮುತ್ತಲು ಯಾರ್ಯಾರಿದ್ರು, ನಿಮ್ಗೆ ಮೆಡಿಕಲ್ ವ್ಯವಸ್ಥೆಯನ್ನ ಮಾಡಿದ್ರೆ, ಹೀಗೆ 10 ಹಲವು ಅಂಶಗಳನ್ನ ಖುದ್ದು ತನಿಖಾಧಿಕಾರಿಯೂ ಆಗಿರುವಂತಹ ಮೈಸೂರಿನ ಪೊಲೀಸ್ ವರಿಷ್ಠಾಧಿಕಾರಿಯೂ ಆಗಿರುವಂತಹ ಸೀಮಾ ಲಾಟ್ಕರ್ ಅವರೇ ಗೌಪ್ಯ ಸ್ಥಳದಲ್ಲಿ ಆಕೆಯನ್ನ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯಾದ ಬಳಿಕ ಅವ್ರನ್ನ ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಬರಲಾಗುತ್ತೆ. ಅಲ್ಲಿ ನ್ಯಾಯಾಧೀಶರ ಎದುರೇ ಅವ್ರನ್ನ ಪ್ರೊಡ್ಯೂಸ್ ಅನ್ನ ಮಾಡ್ತಾರೆ. ಅಲ್ಲಿ 164 ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳುವ ಉದ್ದೇಶ SIT ಪೊಲೀಸರಿಗಿದೆ. ಕಾರಣ ಇದು ಪ್ರಕರಣ ಗಂಭೀರವಾಗಿದೆ, ಇಡೀ ದೇಶವೇ ತಿರುಗಿ ನೋಡ್ತಿದೆ. ಆ ಕಾರಣಕ್ಕಾಗಿ ಈ ಒಂದು ದಿಟ್ಟ ನಿರ್ಧಾರಕ್ಕೆ ಪೊಲೀಸರು ಮುಂದಾಗಿರೋದು. ಈಗ ರವಿ 5ವರೆಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. HD ರೇವಣ್ಣ ಅವರು SIT ಅವರು ಕೊಟ್ಟಿರುವಂತಹ ನೋಟಿಸ್ ನ ಪ್ರಕಾರ 41A ಅಡಿಯಲ್ಲಿ ಅವರಿಗೆ ನೋಟಿಸ್ ನ ಕೊಡ್ಲಾಗಿರುತ್ತೆ. 5ವರೆಗೆ ಹಾಜರಾಗಬೇಕಾಗಿತ್ತು. ನನಗೆ ರಕ್ಷಣೆಯನ್ನ ಕೊಡದೇ ಇದ್ರೆ ನಾನು ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ತಮ್ಮ ವಕೀಲರ ಮೂಲಕ ಹೇಳಿಸಿದ್ರು HD ರೇವಣ್ಣ. ಈಗ ಅವರು ವಿಚಾರಣೆಗೆ ಹಾಜರಾಗಿಲ್ಲ, ಆ ಡೆಡ್ ಲೈನ್ ಮುಗಿದೋಯ್ತು. ಸಂತ್ರಸ್ತ ಮಹಿಳೆ ಸಿಕ್ಕಿದ್ದಾರೆ. ಅಲ್ಲಿಗೆ ಪ್ರಕರಣ ಯಾವ ರೀತಿಯಾದಂತಹ ಟರ್ನ್ ಅನ್ನ ಪಡ್ಕೊಳ್ಬಹುದು ಅಂತ ಹೇಳಿ ರವಿ?
ನಿಜಕ್ಕೂ ಈಗ ತೀವ್ರ ಕುತೂಹಲ ಘಟ್ಟ ತಲುಪಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಈಗ ಮಹಿಳೆ ನೀಡುವಂತಹ ಸಣ್ಣ ಹೇಳಿಕೆ ಕೂಡ ಮುಖ್ಯ ಆಗುತ್ತೆ. ಆಕೆ ನೀಡುವಂತಹ ಪ್ರತಿ ಅಕ್ಷರಗಳು ಕೂಡ ಅಥವಾ ಪ್ರತಿ ಹೇಳಿಕೆಗಳು ಕೂಡ ರೇವಣ್ಣ ಅವರ ಭವಿಷ್ಯದ ಮೇಲೆ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಒಂದು ವೇಳೆ ಆ ಮಹಿಳೆ ಬಲವಂತವಾಗಿ ನಮ್ಮನ್ನ ಕಿಡ್ನಾಪ್ ಮಾಡಿದ್ದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರೇವಣ್ಣ ಅವರ ಬಂಧನ ಮಾಡ್ಲೇಬೇಕಾಗುತ್ತೆ. ರೇವಣ್ಣ ಅವರ ಬಂಧನ ಆಗೇ ತೀರುತ್ತೆ. ಆದ್ರೆ ಆ ಮಹಿಳೆ ಈಗ ಸದ್ಯ ಪೊಲೀಸರ ಸುಪರ್ದಿಯಲ್ಲಿ ಇರುವ ಕಾರಣದಿಂದಾಗಿ ಮತ್ತೆ ಅವರು ಗೌಪ್ಯ ಸ್ಥಳದಲ್ಲಿ ಆಕೆಯನ್ನ ವಿಚಾರಣೆಗೆ ಒಳಪಡಿಸಿರುವ ಕಾರಣದಿಂದಾಗಿ ಮಹಿಳೆ ಯಾವ ಹೇಳಿಕೆಯನ್ನ ನೀಡ್ತಾರೆ ಅನ್ನೋದು ಕೂಡ ಈಗ ಮಹತ್ವವನ್ನ ಪಡೆದುಕೊಳ್ತಿದೆ. ಒಂದ್ ವೇಳೆ ಮಹಿಳೆ ಯಾವುದೇ ಹೇಳಿಕೆಯನ್ನ ನೀಡಿದ್ರು ಕೂಡ ರೇವಣ್ಣ ಅವರ ಬಂಧನ ಆಗ್ಲೇಬೇಕು ಅನ್ನೋದು ಈಗ ಒತ್ತಾಯ ಆಗಿದೆ. ಕಾರಣ ಈಗಾಗಲೇ KR ನಗರ ಠಾಣೆಯಲ್ಲಿ 364A 365 ಹಾಗೂ 34 ಮೂರು ಸೆಕ್ಷನ್ ಅಲ್ಲಿ ಪ್ರಕರಣಗಳು ದಾಖಲಾಗಿರೋದು. 364A ಹಾಗೂ 365 ಎರಡೂ ಕೂಡ ಕಿಡ್ನಾಪಿಂಗ್ ಪ್ರಕರಣಗಳಿದೆ. ಅದು ಬಲವಂತವಾಗಿ ಅಪಹರಿಸಿರೋದು, 7 ವರ್ಷಗಳ ಕಠಿಣ ಶಿಕ್ಷೆ, ಅದು ನಾನ್ ಬೇಲಬಲ್ ಪ್ರಕರಣಗಳಾಗಿದೆ. ಈ ಒಂದು ಪ್ರಕರಣದಲ್ಲಿ ಬೇಲನ್ನ ತೆಗೆದುಕೊಳ್ಳಲೇಬೇಕಾಗಿದೆ. ಆ ಮಹಿಳೆ ಸಿಗದ ಕಾರಣಕ್ಕಾಗಿಯೇ ಈ ಇಷ್ಟೊಂದು ಕಗ್ಗಂಟಾಗಿ ಪರಿಣಮಿಸಿತ್ತು. ಈಗ ಆ ಮಹಿಳೆ ಸಿಕ್ಕಿರುವ ಕಾರಣಕ್ಕಾಗಿ 2 ಆಪ್ಷನ್ಗಳಿದೆ. ಒಂದೆಡೆ ರೇವಣ್ಣ ಅವರ ಪರ ವಕೀಲರು ಆ ಮಹಿಳೆ ಸಿಕ್ಕಿದ್ದಾರೆ, ಹಾಗಾಗಿ ಆ ಮಹಿಳೆಯ ಸ್ಟೇಟ್ಮೆಂಟ್ ಬಳಿಕ ನೀವು ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ವಾದವನ್ನು ಮಾಡಬಹುದು. ಮತ್ತೊಂದೆಡೆ ಆ ಮಹಿಳೆ ಈವರೆಗೆ ನಾಪತ್ತೆ ಆಗಿರ್ಲಿಲ್ಲ. ಒಂದ್ ವೇಳೆ ಈಗ ಪತ್ತೆಯಾಗಿರುವ ಕಾರಣಕ್ಕಾಗಿ ಆ ಮಹಿಳೆ ಒಂದು ವೇಳೆ ನನ್ನನ್ನ ಬಲವಂತವಾಗಿ ರೇವಣ್ಣ ಹಾಗೂ ಆ ಕಡೆ ಆತನ ಸಂಬಂಧಿಕರು ನನ್ನನ್ನ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರೇವಣ್ಣ ಅವರ ಬಂಧನ ಮಾಡ್ಲೇಬೇಕಾಗುತ್ತೆ. ವಿದೇಶಿ ರವಿ, ಕೆಲವೇ ಕ್ಷಣಗಳ ಹಿಂದೆ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ವಿಚಾರವನ್ನ ಯಾಕೆ ನಿರೀಕ್ಷಣಾ ಜಾಮೀನನ್ನ ಕೊಡಬಾರದು ಅಂತ ಹೇಳುವಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು. ಈ ಸಂತ್ರಸ್ತೆಯ ಬಗ್ಗೆನೆ, ಸಂತ್ರಸ್ತೆಯ ರಕ್ಷಣೆ ನಮಗೆ ಪ್ರಿಯಾರಿಟಿ, ನಮಗೆ ಬಹಳ ಅನುಮಾನ ಇದೆ. ಕೇವಲ ಈ ಸಂತ್ರಸ್ತೆ ಮಾತ್ರ ಅಲ್ಲ, ಇನ್ನಷ್ಟು ಮಹಿಳೆಯರಿಗೆ ಈ ರೀತಿ ಆಗಿರಬಹುದು, ಇನ್ನಷ್ಟು ಸಂತ್ರಸ್ತೆಯರಿಗೆ ಈ ರೀತಿ ಆಗಿರಬಹುದು. ಹಾಗಾಗಿ ಆಕೆಯನ್ನ ರಕ್ಷಣೆ ಮಾಡಿ ಆಕೆಯ ಹೇಳಿಕೆಯನ್ನ ಪಡ್ಕೊಂಡಂತಹ ನಂತರದಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರು. ಅಲ್ಲಿಗೆ ಈ ಮಹಿಳೆಯ ಸ್ಟೇಟ್ಮೆಂಟ್, ಈ ಸಂತ್ರಸ್ತೆಯ ರಕ್ಷಣೆ ಏನಾಗಿದೆ, ಆಕೆಯ ಸ್ಟೇಟ್ಮೆಂಟ್ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ರವಿ, ಖಂಡಿತವಾಗ್ಲೂ ವಿದೇಶಿ ಆಕೆಯ ಸ್ಟೇಟ್ಮೆಂಟ್ ತೀರಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಆಕೆಯ ಒಂದು ಅಕ್ರಮ ಬಂಧನ ಕೂಡ ಕಾರಣ ಆಗಿರೋದು. ಕಾರಣ ಆ ವಿಡಿಯೋ ಗಮನಿಸಿರುವಂತಹ ರೇವಣ್ಣ ಕುಟುಂಬದವರಿಗೆ ಆ ವಿಚಾರ ತಿಳಿದಿರುವ ಕಾರಣಕ್ಕಾಗಿಯೇ ಆಕೆಯನ್ನ ಏಪ್ರಿಲ್ 21 ರಾತ್ರಿ 9 ಗಂಟೆ ಸುಮಾರಿಗೆ ಈ ಸತೀಶ್ ಬಾಪಣ್ಣ ಅವರ ನೇತೃತ್ವದಲ್ಲಿ ಅಥವಾ ಅವರ ಜೊತೆಯಲ್ಲಿ ಆಕೆಯನ್ನ ಕಿಡ್ನಾಪಿಂಗ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತೇಳಿ ಆ ಸಂತ್ರಸ್ತೆಯ ಮಗ ದೂರನ್ನ ನೀಡಿರೋದು. ಒಂದು ವೇಳೆ ಆ ಸಂತ್ರಸ್ತ ಮಹಿಳೆ ತನಗಾದಂತಹ ಅನ್ಯಾಯವನ್ನ ಎಳೆಯಾಗಿ ಬಿಚ್ಚಿಟ್ರೆ ಅಥವಾ ಲಿಖಿತವಾಗಿ ಅಥವಾ ಮೌಖಿಕವಾಗಿ ನ್ಯಾಯಾಧೀಶರ ಎದುರೇ ಆಕೆ ದಾಖಲಿಸಿಬಿಟ್ರೆ ನಿಜಕ್ಕೂ ರೇವಣ್ಣ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ನನ್ನನ್ನ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿ ಆಕೆ 164 ಸ್ಟೇಟ್ಮೆಂಟ್ ಅನ್ನ ನೀಡಿದ್ರೆ ಖಂಡಿತವಾಗ್ಲೂ ರೇವಣ್ಣ ಅವ್ರನ್ನ ಬಂಧಿಸಬೇಕಾಗತ್ತೆ. ಈ ಒಂದು ಹಂತದಲ್ಲಿ ಒಂದು ವೇಳೆ ಮಹಿಳೆ ನಾನು ಸ್ವ ಇಚ್ಛೆಯಿಂದ ಹೋದೆ ಅಥವಾ ನನ್ನ ಆತ್ಮರಕ್ಷಣೆಯಿಂದ ಹೋದೆ ಅಥವಾ ನಾನು ಉದ್ದೇಶ ಪೂರ್ವಕವಾಗಿ ಹೋದೆ, ಈ ತರ ಹೇಳಿಕೆಗಳನ್ನು ನೀಡಿದಾಗ ಅಷ್ಟೇ ರೇವಣ್ಣ ಅವರಿಗೆ ಒಂದಷ್ಟು ಉಸಿರಾಡ್ಲಿಕ್ಕೆ ಅಥವಾ ಬಚಾವ್ ಆಗ್ಲಿಕ್ಕೆ ಕಾರಣ ಆಗ್ಬೋದು. ಅದೇ ಅಂತಹ ಎಲ್ಲ ಅಂಶಗಳು ಕೂಡ ಈಗ ಕಡಿಮೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಯಾಕಂದ್ರೆ ಈಗಾಗ್ಲೇ ಆ ಕುಟುಂಬ ನನಗೆ ರಕ್ಷಣೆ ಬೇಕು ಅಂತ ಹೇಳಿ ಒಂದ್ರೆ ದೂರನ್ನು ದಾಖಲಿಸಿದೆ. ಆ ಮಹಿಳೆಯನ್ನ ಹುಡುಕಿ ಕೊಡಿ ಅಂತ ಹೇಳಿ ಸಂತ್ರಸ್ತೆಯ ಮಗ ದೂರು ದಾಖಲಿಸಿದ್ದಾರೆ. ಈ ಪ್ರಕರಣದಲ್ಲಿ 8 ಆರೋಪಿಯಾಗಿರುವಂತಹ ಸತೀಶ್ ಬಾಬುವನ್ನ KR ನಗರ ಠಾಣೆ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಮತ್ತೊಂದೆಡೆ A1 ಆರೋಪಿಯಾಗಿದ್ದಂತಹ ರೇವಣ್ಣ ಅವರನ್ನ ತಲಾಶ್ ಮಾಡಲಾಗ್ತಿತ್ತು. ಜೊತೆಗೆ ಈ ಮಹಿಳೆಯನ್ನ ಹುಡುಕಾಟವೂ ಕೂಡ ನಡೆದಿತ್ತು. ಮಹಿಳೆ ಎಲ್ಲಿದ್ದಾಳೆ ಅನ್ನೋದು ಕೂಡ ತೀರಾ ಮುಖ್ಯವಾಗಿತ್ತು. ಒಂದ್ ವೇಳೆ ಮಹಿಳೆ ಸ್ವಇಚ್ಛೆಯಿಂದ ಎಲ್ಲರೂ ಬೇರೆ ಕಡೆ ಹೋಗಿದ್ದಾಳ ಅಥವಾ ಏನ್ ಮಾಡ್ತಿದ್ದಾಳೆ ಅನ್ನೋದು ಕೂಡ ಮುಖ್ಯವಾಗಿತ್ತು. ಆದ್ರೆ ಈಗ ಮಹಿಳೆ ರೇವಣ್ಣ ಅವರ ಆಪ್ತ ಸಹಾಯಕ ರಾಜಶೇಖರ್ ಅವರ ತೋಟದ ಮನೆಯಲ್ಲಿ ಸಿಕ್ಕಿರೋದು ಈಗ ಅತಿ ಹೆಚ್ಚು ಕುತೂಹಲ ಮೂಡಿಸ್ತಿರೋದು. ಯಾಕಂದ್ರೆ ರೇವಣ್ಣ ಅವರ ಸಂಬಂಧಿಕರು, ರೇವಣ್ಣ ಅವರ ಆಪ್ತ ಸಹಾಯಕರ ಈ ತೋಟದ ಮನೆಯಲ್ಲೇ ಸಿಕ್ಕಿರುವ ಕಾರಣಕ್ಕಾಗಿ ಪ್ರಕರಣ ಈಗ ರೇವಣ್ಣ ಅವರಿಗೆ ಕಗ್ಗಂಟಾಗಿ ಪರಿಣಮಿಸೋದ್ರಲ್ಲಿ ಅನುಮಾನ ಇಲ್ಲ. ಕಾರಣ ರೇವಣ್ಣ ಅವರೇ ಅಪಹರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಈಗ ಬಿಂಬಿತ ಆಗ್ತಿತ್ತು. ಈಗ ಅದು ಟ್ರೂ ಆಗುವಂತಹ ಲಕ್ಷಣಗಳು ಕೂಡ ಗೋಚರಿಸಿದೆ. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.